ಹೇಳುತ್ತಾ ಜೈ ಭೀಮ್, ಜೈ ಜೈ ಭೀಮ್. ಬಂಧುಗಳೇ, ವೇದಿಕೆಯಂತ ನಮ್ಮ ಪಕ್ಷದ ಎಸಿಸಿ ಜನರಲ್ ಸೆಕ್ರೆಟರಿ ಅಂತ ನಾಜೀರ್ ಹುಸೇನ್ ಅವರೇ, ಕಾರ್ಯದರ್ಶಿಗಳಂತ ಪಡಿನಕತ್ ಅವರೇ, ಜಿ ಸಿ ಚಂದ್ರಶೇಖರ್ ಅವರೇ, ಮಂಜುನಾಥ್ ಭಂಡಾರಿರವರೇ, ಚಂದ್ರಪ್ಪನವರೇ, ಶಿವರಾಮೇಗೌಡ್ರೆ, ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಅಂತ ಶ್ರೀನಿವಾಸ್ ಅವರೇ, ಸೌಮ್ಯ ರೆಡ್ಡಿ ಅವರೇ, ಜಿ ಎಸ್ ಮಂಜುನಾಥ್ ಅವರೇ, ಅಶೋಕ್ ಸಾಲಾಪುರ್ ಅವರೇ, ನಮ್ಮ ದ್ವಾರಕನಾಥ್ ಅವರಿದ್ದಾರೆ, ಸಚಿನ್ ಮೇಘಾ ಇದ್ದಾರೆ, ಜಂಜಾ ನಾಯಕ್ ಇದ್ದಾರೆ, ಅಮರೇಶ್ ಇದ್ದಾರೆ, ಸುದರ್ಶನ್ ಇದ್ದಾರೆ, ನಮ್ಮ ಉಪಾಧ್ಯಕ್ಷರು ಸೂರಜ್ ಹೆಗ್ಡೆ ಅವರಿದ್ದಾರೆ, ಬಾಲರಾಜ್ ಇದ್ದಾರೆ. ಅವ್ರಿಗಿನ್ನ ಮುಖ್ಯವಾಗಿ ಬಹಳ ಜನ ಮೇಲಿದ್ದಾರೆ. ಅವ್ರಿಗಿನ್ನ ಮುಖ್ಯವಾಗಿ ಬಹಳ ಸಂಭ್ರಮದಿಂದ, ಸಂತೋಷದಿಂದ, ಶಾಂತಿಯಿಂದ ಈ ಸಭೆನ ಯಶಸ್ಸಾಗಬೇಕು ಅಂತೇಳಿ ಕೆಳಗಡೆ ಕೂತಂತ ಎಲ್ಲ ಪ್ರಮುಖ ನಾಯಕರುಗಳೇ, ಕಾರ್ಯಕರ್ತರುಗಳೇ, ಇವತ್ತು ನಾವೆಲ್ಲ ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚಾರ ವಿಚಾರಗಳನ್ನ ಸ್ಮರಿಸಿಕೊಳ್ಳಿಕ್ಕೆ ನಾವೆಲ್ಲ ನಿಂತಿದ್ದೇವೆ. ನಮ್ಮ ಬದುಕಿಗೆ ಹೊಸ ರೂಪವನ್ನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೊಸ ಭಾರತದ ಅಧಿಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಇವತ್ತು ಅವರು ಕೊಟ್ಟಂತ ಮಾರ್ಗದರ್ಶನ ಏನಿದೆಯಲ್ಲ, ಇದು ಒಂದು ಜಾತಿಗಲ್ಲ, ಒಂದು ಧರ್ಮಕ್ಕಲ್ಲ, ಇಡೀ ಭಾರತದ ಪ್ರತಿಯೊಂದು ಪ್ರಜೆ ಕೂಡ ಅವರು ಕೊಟ್ಕೊಂಡು ಇದನ್ನು ನಾವು ರೂಪಿಸ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಸ್ನೇಹಿತರು ಹೇಳಿದಾಗೆ ವಿಶ್ವದ ಎಲ್ಲ ಭಾಗದಲ್ಲೂ ಕೂಡ ನಮ್ಮ ಭಾರತದ ಸಂವಿಧಾನವನ್ನ ಆಡಿ ಹೊಗಳಿದ್ದಾರೆ. ಅಂದ್ರೆ ಅಷ್ಟು ಸಾರಾಂಶ ಇದಿದೆ. ಸೊ ಇವತ್ತು ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ ಅವ್ರ ಫೋಟೋಗೆ ಬರೀ ನಾವು ಹೂವು ಹಾಕ್ತಾ ಇಲ್ಲ, ಅವರ ಪ್ರತಿಮೆಗೆ ನಾವು ಪೂಜೆ ಮಾಡ್ತಾ ಇದ್ದೀವಿ. ಅವರ ಪ್ರತಿಮೆ, ಅವರ ವಿಧದ ಏನು ಆಲೋಚನೆ, ದೂರದೃಷ್ಟಿ, ಯಾರು ನೊಂದವ್ರಿಗೆ ಬರೀ ಜಾತಿ ಪರಿಸ್ಥಿತಿ ಒಂದಡ ಅಂತ ಹೇಳಿ ಪಂಗಡ ಅಂತ ಹೇಳಿ ಕೆಲವರು ಅದನ್ನ ನಮ್ಮವರು ಅಂತ ಇದನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೇವರ ಸ್ವರೂಪ ಅನ್ನೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ದೇವಸ್ಥಾನಕ್ಕೆ ಎಂದು ಹೋಗ್ತೇವೆ, ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುವಂತ ಸ್ಥಳ ದೇವಾಲಯ. ಏನ್ ದೇವ್ರು ಹೋಗಿ ಏನ್ ಕೇಳ್ತೇವೆ? ಮಕ್ಕಳಿಗೆ ಆರೋಗ್ಯ, ನಮ್ಗೆ ಆರೋಗ್ಯ, ನಮ್ ಹಣ, ನಮ್ಮ ಮನೆ, ನಮ್ಗೆ ಅಧಿಕಾರ ಎಲ್ಲ ಕೇಳ್ತೇವೆ. ಅದೆಲ್ಲ ಶ್ರಮದಲ್ಲಿ ಕಾಯಕವೇ ಕೈಲಾಸ ಅಂತೇಳಿ ಕಾಯಕದ ಮುಖಾಂತರ ನಿಮ್ಗೆ ರಕ್ಷಣೆ ಕೊಡ್ಲಿಕ್ಕೆ ಸಂವಿಧಾನ ಇವತ್ತು ಅಡಗಿದೆ. ಎಲ್ಲ ಗ್ರಂಥಗಳಲ್ಲೂ ಕೂಡ ಏನು ವಿಚಾರ ಇದೆ, ಬೈಬಲ್ ಇರ್ಬೋದು, ಕುರಾನ್ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಯಾವುದೇ ಗ್ರಂಥದಲ್ಲಿದೆ ಅಲ್ಲಿ ಅಡಗಿರತ್ತೆ ಕೇಂದ್ರೀಕೃತವಾಗಿ ನಿಲ್ಲಿಸಿ ಎಲ್ಲರೂ ಕೂಡ ರಕ್ಷಣೆ ಮಾಡುವಂತ ಕೆಲಸ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವವನ್ನ ಅಡಿಯಲ್ಲಿ ಅವ್ರಿಗೆ ಏನ್ ಜವಾಬ್ದಾರಿ ಕೊಟ್ಟರು ಅದನ್ನು ನಾವು ಅರ್ಸ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರು ನಾವು ಮಾಡಿದ್ದಾರೆ. ಇವತ್ತು ಮೊನ್ನೆ ತಾನೇ ಮಹಾತ್ಮ ಗಾಂಧೀಜಿಯವರ 100ನೇ ವರ್ಷ ಅಧಿಕಾರದ ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ 100 ವರ್ಷ ಆಯಿತು. ಇವತ್ತು ಅದನ್ನ ಬೆಳಗಾಂನಲ್ಲಿ ಆಚರಣೆ ಮಾಡೋದು ನೀವೆಲ್ಲ ಬಂದಿದ್ರಿ. 100 ವರ್ಷದ ಆಚರಣೆ ಸಂದರ್ಭದಲ್ಲಿ ನಮ್ಮ ಸಂದೇಶ ನಾವೇನ್ ಕೊಟ್ಟಿದ್ದು, ಸಂವಿಧಾನವನ್ನ ಅರ್ಪಿಸಿಕೊಂಡಂತ ಈ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಪಾರ್ಲಿಮೆಂಟ್ ನಲ್ಲಿ ಅವಮಾನ ಆಗಿದೆ, ಇದನ್ನ ನಾವು ರಕ್ಷಣೆ ಮಾಡಬೇಕು. ಇದನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿಯವರು ಮತ್ತೆಲ್ಲ ನಾಯಕರುಗಳು ಈ ಸಂವಿಧಾನದ ಪೀಠಿಗೆಯನ್ನ, ಸಂವಿಧಾನದ ಪುಸ್ತಕವನ್ನ ಇವತ್ತು ಮುಂದಕ್ಕೆ ಇಟ್ಕೊಂಡು ಇದನ್ನ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಂತೇಳಿ ನಾವು ಪ್ರತಿಜ್ಞೆಯನ್ನ ಮಾಡಿ ಇವತ್ತು ಈ 100 ವರ್ಷದ ನಾಯಕತ್ವಕ್ಕೆ ಮುನ್ನುಡಿಯನ್ನ ಬರೆದಂತ ಕಾರ್ಯಕ್ರಮ ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಕಾರ್ಯಕ್ರಮ ಅದನ್ನ ನಾವು ಮರಲಿಕ್ಕೆ ಸಾಧ್ಯ. ನಾವೆಲ್ಲ ಇದನ್ನ ಮುಂದುವರ್ಸ್ಕೊಂಡು ನಾವು ಹೋಗ್ಬೇಕಾಗ್ತದೆ.
ಸೊ ಮನೆಯಲ್ಲಿ ಹಸಿದು ಮನೆಯಲ್ಲಿ ಮಲಗಿದಂಥವ್ರಿಗೆ ಶಕ್ತಿಯನ್ನು ಕೊಟ್ಟಂಥದ್ದು. ಇವತ್ತು ಎಲ್ಲ ಸಂವಿಧಾನಗಳನ್ನ ತಿದ್ದುಪಡಿ ಇದಾದ ಮೇಲೆ ಯಾವ್ದಾದ್ರು ಬಂತು ಅಂದ್ರೆ ಎಲ್ಲೆಲ್ಲಿ ನ್ಯೂನತೆಗಳನ್ನ ನಾವು ಸಮಾಜದಲ್ಲಿ ಕಂಡಿದ್ದೇವೆ ಕಳೆದ 1949 ನಂತರ, ಅದನ್ನ ನಾವು ಇದನ್ನ ವಾಪಸ್ಸು ಒಂದೊಂದೇ ಇವತ್ತು ನಮ್ಮ ಅನುಭವಗಳ ಮೇಲೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಹಿಂದುಳಿದವರು ಇರ್ಬೋದು, ವರಿಷ್ಠರಿಗಿರ್ಬೋದು, ಬುಡಕಟ್ಟು ಜನಾಂಗರಿರ್ಬೋದು, ಎಲ್ಲರೂ ಕೂಡ ಹೊಸ ದಿಕ್ಕನ್ನೇ ಇವತ್ತು ನಾವು ಮಾಡಿದ್ದೇವೆ. ಅವ್ರು ಹೇಳಿದಂಗೆ ನಾವು ಅರ್ಜಿ ಹಾಕೊಂಡು ಯಾವ ಜಾತಿ ಇರ್ತೇವೆ, ಯಾವ ಧರ್ಮದಲ್ಲಿರ್ತೇವೆ, ನಾವು ಯಾರು ಅರ್ಜಿ ಹಾಕೊಂಡು ಹುಟ್ಟಲಿಲ್ಲ. ಕೊನೆಗೆ ಹುಟ್ಟುವಾಗ ಎಲ್ಲಿ ಹುಟ್ಟಿದ್ದೀವಿ, ಕೊನೆಗೆ ಸಾಯವು ಯಾವ ಹುಡ್ತೀವಿ ಅಂತೇಳಿ ಅದಕ್ಕೂ ಕೂಡ ತೀರ್ಮಾನ ನಾವು ಯಾರು ಗ್ಯಾರಂಟಿ ಮಾಡ್ಕೊಳ್ಳೋದು. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಸೊ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ, ನಾನು ಸಾಯುವಾಗ ಎಲ್ಲಿ ಹುಡ್ತೀನಿ. ಆಮೇಲೆ ಕೊನೆಗೆ ಅವ್ರು ಬೌದ್ಧ ಧರ್ಮಕ್ಕೆ ಸೇರಿದ್ರು. ಅವ್ರು ಹೇಳಿದ್ರು, ನೀವು ಹೋರಾಟ ಮಾಡು, ಈ ಹೋರಾಟ ಮಾಡಿ ನೀನು ಸರೆಂಡರ್ ಆಗಿ ಹೋಗ್ಬೇಡ, ನೀನು ಮಾರ್ಕೊಳಕ್ ಹೋಗ್ಬೇಡ, ನೀನು ಸತ್ರೆ ಇತಿಹಾಸ, ಜಯಿಸಿದ್ರೆ ನಿನಗೆ ಆದಂತ ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಸೊ ಅದರಿಂದ ನಿನ್ನ ಹೋರಾಟ ಮಾತ್ರ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಡ. ಇತಿಹಾಸ ಮರ್ತವನು ಇತಿಹಾಸ ಮತ್ತೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ನಾನು ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ನಾನು ಹೇಳೋದು, ಇವತ್ತು ನಮ್ಮ ಇತಿಹಾಸವನ್ನ ನೀವು ಯಾವುದೂ ಕೂಡ ಮರ್ಕೊಂಡು ಹೋಗಬೇಡಿ. ನೀವು ಕೂಡ ನಿಮ್ಮ ಬದುಕಿನಲ್ಲಿ ಯಾವ್ದಾದ್ರು ಒಂದು ಶಾಶ್ವತವಾದಂತ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ನೀವು ಹೋಗ್ಬೇಕಾಗ್ತದೆ. ನಿಮ್ಮ ಕುಟುಂಬದಲ್ಲಿರ್ಬೋದು, ನಿಮ್ಮ ಸಮಾಜದಲ್ಲಿರ್ಬೋದು, ನಿಮ್ಗೆ ಎಲ್ಲೇ ಆಗ್ಲಿ, ಇಡೀ ದೇಶ ಏನು ಮೆಚ್ಚಬೇಕಾಗಿಲ್ಲ. ನಿಮ್ಮ ಮನಸ್ಸಿನ ಆತ್ಮಸಾಕ್ಷಿ ನಾನು ಹೋಗ್ಬೇಕು. ಎಸ್, ನಾನು ಹುಟ್ಟಿದ್ದೀನಿ, ಇಂಥ ಕೆಲಸ ನಾನು ಮಾಡಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಇವತ್ತು ನೀವೆಲ್ಲ ಕೂಡ ಕೆಲಸದಲ್ಲಿ ಮಾಡಬೇಕಾಗ್ತದೆ. ಸೊ ನಾನು ಕೂಡ ಪ್ರತಿ ದಿನ ನನ್ನ ಬದುಕಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸ್ಮರಿಸ್ಕೊಂಡೇ ನನ್ನ ಕೆಲಸಗಳನ್ನು ನಾನು ಪ್ರಾರಂಭ ಮಾಡುವಂಥದ್ದು ಕೂಡ ಇವತ್ತು ನಾನು ನೋಡ್ಕೊಂಡು ಬಂದಿದ್ದೀನಿ. ಇಡೀ ಭಾರತದಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಬೇಕಾದಷ್ಟು ಧರ್ಮಗಳಿದೆ, ಬೇಕಾದಷ್ಟು ಜಾತಿ ಇದೆ, ವಿಗ್ರಹಗಳಿದೆ, ನಾಯಕರಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಷ್ಟು ಪ್ರತಿಭೆಗಳು ಇಡೀ ದೇಶದ ಉದ್ದಕ್ಕೂ ಕೂಡ ಯಾವ ನಾಯಕರ ಪ್ರತಿಭೆ ಕೂಡ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತೆಲ್ಲ ನೀವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಧರ್ಮಸೇನವರ ನಾಯಕತ್ವದಲ್ಲಿ ಇವತ್ತು ನೀವೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ರಿ. SC/ST ವಿಭಾಗ ಅವರು ಒಬ್ಬ ಸಕ್ರಿಯ ನಾಯಕ, ಅವರ ಕುಟುಂಬನೇ ಒಂದು ದೊಡ್ಡ ಇತಿಹಾಸ ಈ ರಾಜ್ಯದಲ್ಲಿ. ನಾನು ಹಿಂದೆ ಹೇಳಿದೆ, ಅವ್ರ ಕುಟುಂಬ ಮನೆಯೇ, ನಾವು ರಾಜಕೀಯ ಪ್ರಾರಂಭ ಮಾಡಲಿಕ್ಕೆ ಒಬ್ಬ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಅವ್ರ ಮನೆಯೇ ಕಾಂಗ್ರೆಸ್ ಕಚೇರಿ ಆಗಿತ್ತು, ಸದಾಶಿವನಗರದಲ್ಲಿ. ನಮ್ಮ ಮನೆ ಪಕ್ಕದ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.